ನೀನು ಎಲ್ಲೋಳ ಯುದ್ಧವನ್ನು ಮಾಡಿದೀಯ, ಕಷ್ಟಪಟ್ಟು ಬಾಣಗಳ ಬಿಟ್ಟು ಬೇಕಾದಷ್ಟು ನಾನು ಕಡಿದು ಬಿಟ್ಟೆ. ನಿನ್ನ ಬಾಣಗಳಷ್ಟು ನಿನ್ನ ಪರಾಕ್ರಮವೆಷ್ಟು, ನೀನೆಷ್ಟು ನನಗೆ ಕೊನೆಯ ಮುಟ್ಟಲಿಲ್ಲ, ಸಾಕಾಗಷ್ಟು. ಖಂಡಿಸಿರುವನ ಮತ್ತೆ ಮಾರ್ಗದಲ್ಲಿಟ್ಟು ಜಾಣಿಯರಾದ ಸ್ತ್ರೀಯರ ವೇಡಿಯನ್ನು ಬಾರಿಸುವುದು ಬಿಟ್ಟು ಈ ರಾಜ್ಯಗಳನ್ನು ತಡೆಯುವುದರ ನೀನೆಷ್ಟು. ಹೊಲಿಯ ಪಾಂಡವರು ಯಜ್ಞವನ್ನು ಮಾಡಬೇಕೆಂದು ಕುದುರೆಯನ್ನು ಬಿಟ್ಟಿರುವರು. ಯಾದವರಾದ ನಿಮಗೆ ಈ ಅಭಿಮಾನವೇ ಇಷ್ಟು? ಬಾಣಗಳ ತೊಟ್ಟಿ ನಿಮಗೆ ತಿಳಿಯದೆ ಈ ಸಾಮ್ರಾಜ್ಯದ ಶೌರ್ಯತೆ ಕೊಟ್ಟು ಹೊಲಿಯ ಸ್ಪಷ್ಟమైన ಆಯುಧಲ್ಲ. ಯಾದವರ ಹೇಳಿದಲೆದರಷ್ಟು ನಿನ್ನಿಂದ ಮಾತ್ರ ಆಗದು, ನಮ್ಮನ್ನ ಗೆಲ್ಲದಷ್ಟು ಕಲಿಸಿಕೊಡಲಿಂದ ಹುಟ್ಟಿದವನಷ್ಟು ಆಗ ತೋರಿಸುವಲ್ಲಿ ಬಾಣದ ಪಟ್ಟು ಕಷ್ಟಾಮುಗೀತನಿಲ್ಲ ಅದೃಷ್ಟ. ಮಾನಂದನಾದ ತಾಮ್ರಕೇತುವೆ, ಈ ಯಾಗಕ್ಕೆ ಈ ಸೃಷ್ಟಿಗಳಿಗೆ ನೀನೇ ಗರ್ವಿಷ್ಠರೆಂದು ಗರ್ವಪಟ್ಟಿರುವಿಗ. ಕುದುರೆಯನ್ನು ತೆಗೆದುಕೊಂಡು ಹೋಗುವ ಮೈಲಿಂದ ಜನ ದಲಯ ಇಲ್ಲಿಗೆ ಆಗುವವರಿಗೆ ಅಪಜಯ. ಅದೇ ಪ್ರಕಾರ ಜಾಗೃತಿಯಿಂದ ಮೇಲಕ್ಕೆ ಏರಿಸು ಜಾಗೃತಿಯಿಂದ ಆಗಲಿ ದೇವ. ಹೊಳಿಯ ಇಂದ ಪ್ರದ್ದು ಮನೆಯಲ್ಲ ಗೆದ್ದಲೆಂದು ಒಡಿ ದಿಗ್ವಿಜಯ ಸಾರಥಿ. ಇಂದಾಳದಿಂದ ವೀರರಿದ್ದರೆ ಅವರ ಮುಂಭಾಗದವರ ರಥವನ್ನು ಬಿಡಿ ಸಾರಥಿ ಮಾಡುವ ನಾವು ಸಂಗತಿ ಅದೇ ಪ್ರಕಾರವಾಗಿ ಅವಧಿ. ಪುತ್ರ ಯಾಗ ಮಾಡಿವ ನಿನ್ನ ಆತ್ಮ ತೋರಿಸದ ಸೋತ್ರ ಪುತ್ರ ಸಾಧ್ಯವಾಗಿ ಮಾಡಿದವರು ನೋಡು. ದಾನಸೂರ ವೀರಕರನ ಸುತವಿದ್ದ ಮಾಡುವ ಸಿದ್ಧನಾಗಿ ನನ್ನ ಹರಿಯದ ಪ್ರದ್ಯುಮ್ನ ಗೆದ್ದ ನಮ್ಮ ಇನ್ನು ಒಣಗದ್ದಲವನ್ನು ನಿಲ್ಲಿಸು. ಸಾಧ್ಯವಾಗಿ ನಿಲ್ಲುವುದಿಲ್ಲ ನೋಡು. ಒಬ್ಬ ನಮ್ಮ ಗೆದ್ದೆ ಮಾತ್ರಕ್ಕೆ ಇನ್ನು ಉಳಿದ ವೀರ ಪರಾಕ್ರಮನಂದು ತಿಳಿಯದೆ ಜ್ಞಾನದಗಡೆ ಫಲ ಮಾಡ್ತಾನೆ. ಬಿಡಿಸಲಿಕ್ಕೆ ನಾನೊಬ್ಬನಲ್ಲದೆ ಮತ್ತೊಬ್ಬನೇ ಅದಕ್ಕೆ ಬಂಡ ನಮ್ಮ ಕುದುರೆಯನ್ನು ಬಿಡುವೆಯ ಇಲ್ಲವೇ ಬಂಡ ಆರಿಸುವನು ನಿನ್ನ ಗಗನಂತರಿಗೆ ನಿನ್ನೆ ಬಂಡ ಹೊಳಿವೆ ಎಲ ಇರುಸುಕೇತಿ ಎಂಬ ಮೂಟ ಬಸವೆ ಜಡಮತಿಯಾದ ತಾಮ್ರಧ್ವಜನೇ ಆಗಲಿ ಆಗಲಿ ಆದವರ ಪರಾಜಯ ಚಿತ್ರಿಸಿರುವೆನು ನೋಡ ಅವನ ಸಮಾಧಿ ಅವನಂತೆಯಲ್ಲ ಮೂರ್ಖ. ಹೊಳಿವೆ ಸೊಕ್ಕಿನಿಂದ ಬಂದ ಮುಖ್ಯ ಬಂದು ಇಷ್ಟು ತಕಲ ಹಾತಿ ಬಡಿಯುವುದೇ ಅದಕ್ಕೆ ಸಾಧ್ಯವೇ ಮಾಡೋಣ. ಈ ಕೋಯನ್ನ ಧನುಸಿಗೆ ಅಂಬುಗಳನ್ನು ಏರಿಸಿ ನಿನ್ನ ಸಿರಗಳನ್ನ ಅರೆಗಡಿದ ಮಣ್ಣು ಮುಕ್ಕಿಸಿ ನಿನ್ನ ರಥಕ್ಕೆ ಬಿಕ್ಕಿಡುವಂತೆ ಮಾಡಿ ದಿಕ್ಕು ದಿಕ್ಕಿಗೆ ಚೆಲ್ಲಾಡಿ ರಣಮಂಡಲಕ್ಕೆ ಬೀಳುವಂತೆ ಮಾಡುವನು ನೋಡು. ಎಲ್ಲ ಸಾರಥಿ ಇತ್ತ ನೋಡು. ಋಷಿಕೇತನ ಮಾಡಿದನು ವಿಂದಕ್ಕೆ ದಡಬಡಿಸಿಕೊಂಡವನು ಚೇತನಕ್ಕೆ ತಿರುಗಿ ಬರುವನು ನೋಡು ಎನ್ನುವನೇ ಕಾಳಗಕ್ಕೆ. ಇವನಿಗೆ ಯಾರು ಬಾರನು ನೋಡು ಬೆಂಬಲಕ್ಕೆ ಎಲ್ಲ ಬಾಣಗಳೆಲ್ಲ ಒಡೆಯುವನು ನೋಡಿ ಇವನ ಸಿರಕ್ಕೆ.
ಐ ಉತ್ಸ ಸಾಮ್ರಾಜ್ಯನನ್ನು ಎಚ್ಚರ ತಪ್ಪಿಸಿದ ಇವನ ಹತ್ತ ಚಂದ್ರ ಕೃತಿಗೆ ಸೈನಾದ ನಿರ್ಭರವ ಎತ್ತಲಡಗಿದ್ದು ರಕ್ತದಲ್ಲ ಹರಿಯುತ್ತಿರುವುದು ನೋಡು. ಇನ್ನು ನಮ್ಮ ಯಜ್ಞದ ಕುದುರೆಯನ್ನು ಬಿಟ್ಟು ಬಿಡೋ ಸಾಮ್ರಾಜ್ಯನೇ ಮೂರ್ಖನೇ. ಹೇಳಿ ಪುತ್ರನೇ ಕುದುರೆಯನ್ನು ಬಿಡುವನೆ ಬಿಡಿಸಿಕೊಂಡು ಹೋಗುವನು. ಕ್ಷತ್ರಿಯನಾದವನು ಛತ್ರದ ಸೂತ್ರವನ್ನು ತಪ್ಪಿ ಧಾತ್ರಿಗಳನ್ನಂತ ರಾಜ್ಯವನ್ನು ಮುಂದೆ ನೀನು ಜೀವಿಸಬಹುದೇ? ಸಾಧವೈ ಜೀವಿಸುವವನು ವೈ ಬುದ್ಧಿ ಸೂಚನೆ ಐ ಮಂದಮತಿಯೇ. ನಿನ್ನ ತಂದೆಯಾದ ಕರ್ಣನು ಸೂತ್ರದ ಮನೆಯಲ್ಲಿ ಗೋತ್ರವ ತಿಳಿಯದ ಬೆಳೆದ ಯುದ್ಧದ ಸೂತ್ರವನ್ನ ಅರಿಯಬೇಕೆಂಬ ಆತರದಿಂದ ಇಬ್ರವರ್ಯರನ್ನು ಸುಳ್ಳು ಮಗಳೇ ಸರ್ವ ವಿದ್ಯವನ್ನು ಕಲಿತು ಅದ್ವಿದ್ಯವನಾದನು. ನಿಮ್ಮ ತಂದೆಯ ಇಂಥ ಸುಳ್ಳಿನ ಇಜೋತ್ಪನ್ನವಾದ ನೀನು ಅಮಿತವಾದ ಮಾತುಗಳನ್ನು ಎನ್ನ ಮುಂದೆ ಬಿತ್ತರಿಸಿದೆಯಾ ಅಥವಾ ಎನ್ನ ಅರ್ಧ ಚಂದ್ರಕಾರದ ಸಹಿತವೇನಾದರ ಪಕ್ಷವೆಲ್ಲವೇ? ನಿನ್ನಲ್ಲಿ ಸತ್ವವಿದ್ದರೆ ಎಲ್ಲೊಡನೆ ಯುದ್ಧವನ್ನು ಮಾಡೋ ಕುಲ್ಲಾಡಿಗಿಸಿ ಬಿಡುವನಿಲ್ಲ ಸಲ್ಲ. ಹೇಗೆನ್ನ ತಂದೆಯ ನಿಜತನವನ್ನು ಹರಿಯದೆ ಏತಕ್ಕೆ ಒದರಿವೆ? ಸಾಧ್ಯವಾಗಿ ಆಡಿರುವುದು ನೋಡು. ಕುಂತಿಯವರ ಪುತ್ರನಾಗಿ ಜನಿಸಿ ಕರ್ಮಶಾಂತ ಸ್ವತ್ರದಲ್ಲಿ ಪೋಷಕನಾಗಿ ತತ್ಕಾಲದ ಸೂತ ಪುತ್ರ ಇದ್ದಂತ ಇದ್ದ ಕಾಲಕ್ಕ ಜನಿಸಿದ ಸಿದ್ಧಾಂತರದಿಂದಲೇ ವಿದ್ಯಾಭ್ಯಾಸ ಮಾಡಬೇಕು ಎಂದು ತದ್ಬುದ್ಧಿಯಿಂದ ಬಂದ ಪೌತ್ರನೆನಿಸಿ ಪರಶುರಾಮನ ಸನ್ನಿಧಿಯಲ್ಲಿ ಇದ್ದನು. ಕರ್ಣನ ಶುದ್ಧ ವೀರನ ಆಗಬೇನೆಂದು ಚಾತುರ್ಯ ಬುದ್ಧಿ ಉಳ್ಳ ದೇವದ್ರನ ಪ್ರಭುದಾನ ಮಾಯತಂತ್ರ ಮಾತಿನಿಂದಲೇ ನಾರದ ಮುಖಾಂತರ ಈ ನಿಜವಾದ ಸಂಗತಿ ಜ್ಞಾನವಾಯಿತು. ಯಾವ ಸಂಗತಿ ಮಾತನಾಡಿದರೆ ಪೂರ್ಣಂಶ ಮನಸ್ಸಿದ್ದರೆ ಮಾತ್ರ ಮಾತನಾಡಬೇಕಾಗಲಿ ದುರಂಭವದಿಂದ ನಿರ್ಧರಿಸಲಾಗಿದ್ದು. ಐ ಬುದ್ಧ ಸೋನಿನೇ ವೀರಸೂರ ಕ್ಷತ್ರಿಯರ ದಾನಸೂರ ಸಿಗಮಣಿಯಾದ ನಮ್ಮ ತಂದೆಯನ್ನು ನಂದಿಸುವೆಯ? ಸಾಧ್ಯವಾಗಿ ನಂದಿಸಿರುವನು ನೋಡು. ಐ ಅದು ಮನೆ ಐ ಬಂದರೆ ನಮ್ಮ ತಂದೆಯ ಮಾಡಿದ ದಾನದ ಮಹಿಮೆಯಿಂದ ಈ ಒಂದು ತರವಾದ ಎಲ್ಲ ಸರ ಅಂಬಿನಿಂದ ನಿನ್ನನ್ನು ಆರಿದವನ ಮೂಢಮತಿ ನಿನಗೆ ಬಂದು ಅದಕ್ಕೆ ಕೇಳಗಲದ ರೀತಿ ಕೌಶಲ್ಯ ಪುತ್ರನೇ ಕುಮತ್ಸತೆಯ ಪುತ್ರನೇ ದಾನವನ್ನ ಕೈದು ಬಿರಿದಿನ ಬಾಲಕ್ಕೆ ಪರಮ ದಾನವನ್ನ ಕೈಯಿದ್ದ ಭಕ್ತಿಯೋ ಮಹಾಭಕ್ತನಾದ ವೈರತ್ವದ ಪುತ್ರನಿಗೆ ಭಾರತದ ಮಧ್ಯ ಮಾರ್ಗದಲ್ಲಿಟ್ಟು ಖಂಡಿಸಿರುವ ನಿಮ್ಮ ತಂದೆಯ ಇಂಥ ಇಜೋತ್ಪನ್ನವಾದ ನಮ್ಮ ತಂದೆಯನ್ನು ಯುಕ್ತಿ ಶಕ್ತಿ ಭಕ್ತಿಯಿಂದ ಸಪ್ತ ಅಶ್ವಮೇಧ ಯಾಗವನ್ನು ಕೈಗೊಂಡು ಯಥೇಚ್ಛವಾಗಿ ದಾನವನ್ನು ಮಾಡಿರುವನು. ಬುದ್ಧಿ ಇಲ್ಲದ ಮಾಡಿರುವನು ನೋಡು. ಅಂತ ಜಾಗ ಮೌಲ್ಯಾದ ಆಶೀರ್ವಾದ ಬಲದಿಂದ ಗರಿಷ್ಠನಾದ ನಿಮ್ಮ ಗರ್ವ ನಾನು ಖಂಡನೆ ಮಾಡದಿದ್ದರೆ ಮೈಲತ್ತಲಾಗಿ ಹುಟ್ಟಿ ಸಾರ್ಥಕ ಬೇಡ ಕ್ರೋಧದ ಯೋಳೆಲ್ಲ ಭಾವದಲ್ಲಿ ತೇಜ ಐ ಮೈಲಂತನ ಪುತ್ರ ನೀನೇನು ಕಂಡಿಯೋ ದಾನ ಧರ್ಮದ ಸ್ತೋತ್ರ ಅವಶ್ಯವಾಗಿ ಕಂಡಿರುವನು. ತಂಬಕದಿಂದ ಕೈದ ದಾನವ ಖಂಡಿತವಾಗಿ ಬರುವಂಬುವುದಿಲ್ಲ. ಅಯ್ಯಮ್ಮ ರುಂಡ ಮಂಡಲವನ್ನು ಕೈಗೊಂಡು ದಂಡಿಯಾಗಿ ಸುಖ ಅನುಭವಿಸಿಕೊಂಡಿದ್ದಕ್ಕೆ ಮಾಡಿದ ದಾನವು ಅದು ದಾನವೇನು? ಐವಂಡ ಅವನನ್ನು ನೀನೇ ತಿಳಿದುಕೊಂಡು ನೋಡು. ಅಷ್ಟು ಐಶ್ವರ್ಯ ಇದ್ದ ಕಾಲಕ್ಕೂ ದಾನ ಮಾಡುವುದು ಏನು ಅಷ್ಟು ಸುಲಭವಾದ ಮಾತು ಅಲ್ಲ. ಐವಂಡ ನಮಗೆ ಇಷ್ಟವಿದ್ದವರಿಗೆ ಮಾತ್ರ ಕೊಡುವುದು ಅದು ದಾನವಲ್ಲ. ಚಾಕರಿ ನೌಕರಿ ಶುಭ ಕಾರ್ಯಗಳನ್ನು ಮಾಡಿಸಿಕೊಂಡ ನಂತರ ಕೊಡುವುದು ಅದು ದಾನವಲ್ಲ. ಅದು ಮನೆ ತಮ್ಮ ಪಾಪ ಪೀಡೆ ಹೋರಾಡಿಸಿಕೊಳ್ಳುವುದಕ್ಕೆ ಕೊಡುವುದು ಅದು ದಾನವಲ್ಲ. ಐ ಮನಂದನೆ ಉಲ್ಲಲೋಚನೆ ಮನ ಉಲ್ಲಾಸಗೊಳ್ಳುವಂತೆ ತನ್ನ ಕವಚ ಕರ್ಣ ಕುಂಡಲಾದಿಗಳನ್ನು ವಂಚನೆ ಇಲ್ಲ
ತ್ಯಾಗದೊಳ ಕರ್ಣನಂದು ಸೂರ್ಯ ಚಂದ್ರ ಇರುವ ಪರ್ಯಂತರ ಕೀರ್ತಿನ ಪಡನವ ನಮ್ಮ ಜನಕ. ದಾನವೆಲ್ಲ ಮಾತ್ರ ಮಾಡಿದನಾಗಲಿ ಸೋಮನ ದಾನಗಳೆಂದ ತ್ರಿಕಾಣ ಸುದ್ದಿಗಳೆಂದ ಗೈದ ದಾನವೇ ಪರಮ ದಾನವನ್ನು ತಿಳಿ. ಏನಾರದ ಮರ ಅಂದರೆ ಬಾಣದಿಂದ ನೀನು ಮರಣ ಆಗಲಾರೆ, ಆದ್ದರಿಂದ ಮುಷ್ಟಿ ವಿದ್ಯಕ್ಕೆ ನಿಲ್ಲ ಬಣ್ಣ ಬೇರ್ಪಡಿಸಿ ನೋಡುವ ನಿನ್ನ ಎರುಂಡ. ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ಬಣ್ಣ ನಿನ್ನ ಎರುಂಡ. ಅಲ್ಲಿ ಬರುವನ ಅಧಿರಥ ರಕ್ತ ಮಣಿಪುರದ ಅಧಿಪತಿ ಅವನನ್ನ ಓಡಿಸುವನು ದುರ್ಗತಿ, ಓಡಿಸುವನು ಜೈಬೇರೆಯದ ನೀರೇಕೆ ಅದೇ ಪ್ರಕಾರವಾಗಲಿ ಎಂಬುದೇ. ಸಾಧ್ಯವಾಗಿ ಆಡಿರುವನು ನೋಡು. ಸಾಧ್ಯವಾಗಿ ತೋರುವನು ನೋಡು. ಬಂಡತನದ ಮುಖಂಡು ನಿನ್ನ ಕಂಡ ಭೂಮಂಡಲಕ್ಕೆ ಚೆನ್ನೆ ಜಿಂಡು ಮೂತ ಗಾಂಧಿವೆಂಬ ನಮ್ಮ ತಂದೆಗೆ ಸಂತೋಷ ಪಡಿಸುವನು. ನಮ್ಮ ಜಗಳ ದುರ್ಗವನ್ನು ಪಡಿಸಿಕೊಂಡು ಹೋಗುವನ ಚಂದಪ್ಪ ಚಂದ್ರನ್ನು ತಿಳಿಬಂದ ಇಂಥ ಒಂದು ಮಾತ್ರವೇ ಫಲವನ್ನು ನಾನು ಕಂಡಂತೆ ತುಂಡ್ರಿಸಿ ಬಿಡುವನು. ಏನು ಎಲ್ಲ ಪೌರುಷವನ್ನು ತಿಳಿಯದೆ ಮಾತನಾಡಿ ನಿನ್ನ ಹಿಂದಕ್ಕೆ ಓಡಿದರು. ವೈಭಂಡ ನೀನು ಬಾಯಿ ಮುಚ್ಚಿಕೊಳ್ಳೋ ಹೇಳಿ ಕೇಳ ಮಾತುಗಳನ್ನು ಆಡಿ ಆತಕ್ಕೆ ತಂದುಕೊಳ್ಳಲು ಮಾತಾಡಿ ಮೊದಲು ಬಾಣಗಳವನ್ನು ಹೂಡಿ ಯುದ್ಧವನ್ನು ಮಾಡಿ ನೋಡಿ ಕುದುರೆಯಲ್ಲಿ ಬಿಟ್ಟ ಬಡದಿ ಮಣಿಗರನ್ನು ನಡೆಯುತ್ತಾ ಎಡಕಿವಿಯಲ್ಲಿ ಕೋಡೆಯೇ ನಿನ್ನ ಸರಂಗಗಳನ್ನು ತುಂಡು ತುಂಡು ಮಾಡಿ ನಿನ್ನ ಗಂಡಿನ ಸರಂಗಗಳನ್ನು ಬಿಟ್ಟಾಡಿ ಬಂದಿರುವಿಯ ಪೌರುಷವ ಮಾಡಿ ತೋರಿಸಿ ಬಿಡುವನು ನಿನ್ನ ನೋಡಿ ನನಗೆ ಎದುರಲ್ಲವೋ ಹೇಳಿ ನಗದರವರ ಯುದ್ಧವನ್ನು ಮಾಡಿ ಎಲ್ಲ ಧೈರ್ಯವನ್ನು ನೋಡಿ ಯುದ್ಧವನ್ನು ಕೊಂಡಾಡಿ ನಿನ್ನ ಸಾಮರ್ಥ್ಯವನ್ನು ಚೆಲ್ಲಾಡಿ ಇದೆಲ್ಲ ನೋಡಿ ದುಃಖವನ್ನು ಮಾಡಿ ಕೊಳ್ಳಾಡುತ್ತಿರುವ ಹೇಳಿ ಸುಮ್ಮನೆ ಹಿಂದಕ್ಕೆ ನಡೆಯ ಕೋಡಿ ತರಾಯಿಸಿಕೆಯನ್ನು ಬಿಡಲಿದ್ದಾರೆ. ಎಂದ ಪರಾಕ್ರಮ ಅರಿಯದ ನೀಲಪಟ್ಟ ಸರಗಳನ್ನು ಮಧ್ಯ ಮಾರ್ಗದಲ್ಲಿ ಖಂಡಿಸಲು ನೋಡು. ದೂರಕ್ಕೆ ಪಕ್ಕದ ಈ ಕಕ್ಕಸವಾದ ಗೆಳಿದರು ದೊಪ್ಪಲೆ ಸಮರಕ್ಕೆ ಕಡಿವ ಮಣ್ಣ ಪಕ್ಷ ಅದಮ ತಿಳಿಯುತ್ತೆ ಎನ್ನ ಪರಾಕ್ರಮ. ಈ ಬಿಲ್ಲ ಮುಂದೆ ಬಿಲ್ಲ ಆಟಗಳು ಸಾಗುವುದಿಲ್ಲ. ಈಗ ಯುದ್ಧವು ಮಾಡು ಹೆಚ್ಚಿಗೆ ಮಾತನಾಡುವ ಪಾಮರ ಸೇರಿಸಲು
ಹೊಳಿಗೆಯಲ್ಲ ಈ ಸಾರಥೆ ಹೋಗದೆ ಕೆಟ್ಟನು ನೋಡುವ ಸುಮ್ಮನೆ ಬಬ್ರುವಾದ ನಮ್ಮ ಮಹಾತಿರಥ ಹಳೆ ಹದ್ದಿನಂತ ಇರುವ ಈ ಯುದ್ಧ ವೀರರನ್ನು ಜಯಿಸುತ್ತಾಯಿತು. ವೃದ್ಧ ಕಾರ್ಯಕ್ರಮ ಭಾಗದಲ್ಲಿ ಇದ್ದ ಕೃಷ್ಣ ಅರ್ಜುನರನ್ನು ನೋಡಿ ಬಿಟ್ಟರೆ ಇನ್ನು ತಿರುಗಿತು ಅವರ ಕಡೆಗೆ ರಥವನ್ನು ಬಿಡು ಸಾರಥಿ ನೋಡುವವರ ಸಂಗತಿ ಅದೇ ಅದೇನಪ್ಪ ಅತ್ತ ನಮ್ಮ ಯುದ್ಧದ ವೀರನು ಸತ್ತು ಸುಲಭನೇ ಹತ್ತಿನಂತ ಇದ್ದ ನಮ್ಮ ಸೈನ್ಯ ಪಡೆಯನ್ನು ಚಲಚಿತ್ರ ಮಾಡಿದನು. ಆ ತಾಮ್ರಧ್ವಜನಿಗೆ ನಿನ್ನ ಮಾಯಕಾಲದ ಅನುಗ್ರಹವೇನಾದರೂ ಕೊಟ್ಟಿವೆಯಾ? ಇಲ್ಲವಾಯ್ತ್ಯಾ? ಅವನಿಗೆ ಇಂಥ ಸ್ವಾತಂತ್ರ್ಯಕ್ಕೂ ಹೇಗೆ ಬಂತು ಮಾನವ? ಸಾಕು ಮಾಡುವ ನಿನ್ನ ಮರ್ಯಾದ. ಅಹೋ ಪಾಂಡು ಕುಲೋತ್ತಮ, ಅಹೋ ನಾರಾಯಣ, ಹೃದಯನನ್ನು ದಂಡಿಸುವೆ ಏಕೆ? ನಾನು ಪಾಂಡವರ ಪಕ್ಷನಾಗಿದ್ದರೂ ವಂಚಕನಾಗದೆ ಪಕ್ಷನಾಗಿದ್ದರೂ ಋತನನ್ನು ದಂಡಿಸುವ. ತಾಮ್ರಧ್ವಜನು ತನ್ನ ಭಕ್ತಿ ಸೋಪಾನವನ್ನು ಏರಿ ನನ್ನನ್ನು ಸೇರಲು ಯತ್ನಿಸಿದರೆ ಅದು ನಿನಗೆ ಸೇರಿಸದೆ. ನಿನ್ನ ಅರ್ಜುನ ಲೋಕದೋಳ್ ನಮಗಿಂತ ಅಧಿಕರೆಲ್ಲವೆಂದು ಮನಗೊಡಬಾರದು. ಅರ್ಜುನ, ಅಹೋ ಮಾನವ, ನಿನ್ನ ಸೈನ್ಯ ಕೈಲಾಗದಿದ್ದರೆ ನಾನು ಮಾಡುವುದಾದರೇನು? ಅಹೋ ಮಾನವ, ನಿನ್ನ ಸೈನ್ಯ ಕೈಲಾಗದಿದ್ದರೆ ನಾವು ಮಾಡುವುದಾದರೇನು? ತಾನು ಜಯಿಸದೆ ಅನ್ನರ ಮೇಲೆ ಆಶ್ರಯ ಪಡೆಯುವುದು ಆ ಸುಂದರ ಲಕ್ಷಣವಲ್ಲ. ಅರ್ಜುನ ಸೈನಿಸಕೊಳ್ಳುವ ದುರ್ಜಕದ ಭಾವನ. ಅಹೋ ಮಾನವ, ಮಧ್ಯಮ ಪಾಂಡವ, ಭಾರತದ ವೀರನಾದ ನನಗೆ ಇಂಥ ಅಪಜಯವೇ? ತಾಮ್ರಧ್ವಜನ ಪಕ್ಷ ವಹಿಸಿ ನಿಯಮಕ್ಕೆ ಮಾತ್ರ ಪಾಂಡವರ ಪಕ್ಷನೆಂದು ವರ್ಚಿಸುವ ಆ ಹೇ ಪಕ್ಷವಾಲೇ, ಆ ಸೂತ್ರನಿಗೆ ಏನಾದರೂ ನಿನ್ನ ಕಪಟ ನೀಡೆಯೋ ಎಲ್ಲಿಗಾದ್ರೂ ಅವನಿಗೆ ಏನಾದರೂ ಕೊಟ್ಟಿಯೋ ಮಾನವ? ಸಾಗ ಮಾಡೋ ನಿನ್ನ ಪರ್ಯಾಸವ. ಅಹೋ ಅರ್ಜುನ, ಅಹೋ ನಾರಾಯಣ, ನಾನು ಎಷ್ಟೇ ಹೇಳಿದ ಕಾಲಕ್ಕೂ ನೀನು ಆ ತಾಮ್ರಧ್ವಜನ ಮೇಲೆ ಭಕ್ತಿ ಇರುವುದೆಂದು ತಿಳಿದುಕೊಂಡಿರುವೆ. ಆದ ಕಾರಣ ನಿನ್ನ ಇಷ್ಟದಂತಾಗಲಿ. ಓ ನಾರಾಯಣ, ವನಮಾಲ ಎಂತ ವೇಡಿತನದ ಮಾತುಗಳನ್ನು ಆಡಿವೆಯಲ್ಲ. ಎನ್ನಂತ ಕಡು ಪರಾಕ್ರಮನ ಮುಂದೆ ಬಡಬಡಿಸಿಕೊಳ್ಳುವ ಮುಡಸಕನೇ, ಅಡಿಗಡಿಗೆ ಕಡು ಪರಾಕ್ರಮನಂದು ಹೇಳದೊಡೆ ಎನ್ನೊಡಲು ಕಡು ರಸವು ಬಡದರಿಸಿದಂತಾಗು. ಈ ಕಾಟತರಮದ ಗಾಂಡಿವಿದಿಂದ ಸದೆ ಬೆಳೆದು ದಕ್ಷಿಣ ಕಡೆಗೆ ಬಿಡಿದ ಕಳಿಸುವ ಎಂತ ದೊಡ್ಡ ವಿಕ್ರಮನಿಗೆ ರಾಜ ಸಂಧಾನವೇ? ಎಂತ ಬಿಡಿಗಿಡಿಗಳನ್ನು ಎನ್ನ ಮುಂದೆ ವಾದಿಸಬೇಡ, ಪಡೆಯೋ ಮಾಡಿಯೋ ಅಂತ ರಾಣಿಗಾಡಿ ಸುದ್ದಿಯೋ. ಊಟಗನೆಂದು ಭಾವಿಸಿಕೊಂಡಿಯ, ಊಟಗನೆಂದು ತೊಡಿಗೆ ಮೇಲೆ ಕುಳ್ಳರಿಸಿಕೊಂಡಿಯ, ಸಹಜವಾಗಿ ಕುಳಿಸಿಕೊಳ್ಳೋನು. ನಿಮ್ಮ ಮಡುವಿನಂತೆ ಇರುವ ಪಡೆಯನ್ನು ಬತ್ತಿಸಿ ಬರಿದು ಮಾಡಿದ ಕಾಲಕ್ಕೆ ನನಗೆ ತೃಪ್ತ ಪಡೆದ ಕಡಲ ಸಂಧಿ ಏರಿರುವ ಅರ್ಜುನನ ಮೂರೆ ಹೊಡೆದರಿಂದ ಸಾರಥಿ ಮೂರ್ತಿಯಾದ ಪರಮನ ಅವರನಾದ ಕೃಷ್ಣನಂ ಜನದು ಪಡವಿ ಬಾಲಾದ ಎಂಬ ತಂದಡಿಗೆ ಸಂಭ್ರಮದಿಂದ ಹೊಯ್ಬರು ನೋಡು. ಇವನ ಹುಟ್ಟುಗಾಟವನ್ನು ನೋಡಿದೀಯ ಮಧ್ಯಪಾಠವ?
ಮಗಳಾದರೇನು, ಕೇವಲ ನೀನು ಭಕ್ತಿ ಇಲ್ಲದ ಗಂಡನ ದಡ್ಡವನಾದರೇನು? ಈ ಕೋಯೆಲ್ಲ ರಥದ ಚಕ್ರಗಳ ತಿರುಗುವ ಮುಂಭಾಗಕ್ಕೆ ಅಂಬಲಿಸುವುದು ನೋಡಿದೆಯಾ ಪಾರ್ಥ? ಕೆಳವೇಳವಷ್ಟ ಬಲ ಬಲ ತಾಮ್ರಧ್ವಜ, ಮೆಚ್ಚಿದೆ ಮೆಚ್ಚಿದೆ. ಪೂರ್ಣ ಬ್ರಹ್ಮಾಂಡಗಳು ಎನ್ನ ರಥದಲ್ಲಿ ಅಡಗಿದ್ದರು. ನಿನ್ನ ಸರದರ ಆರ್ಭಟಕ್ಕೆ ಯೋಜನೆಯಿಂದ ಹಿಂದೆ ತಿರುಗಿತು. ಅರ್ಜುನ ನೋಡನ್ನ ಮೈನೊದ್ದನ ಗರ್ಜನ. ಆಹೋ ಕೃಷ್ಣಮೂರ್ತಿ, ಏತಕ್ಕೆ ಕೊಂಡಾಕಿ ತಾಮ್ರಧ್ವಜನ ಕೀರ್ತಿ? ನಮಗೇನು ಬಂದಿಲ್ಲ ಅಪಕೀರ್ತಿ. ಶತ್ರುವಿನನ್ನ ಮನಸ್ಸು ಮಾಡಿದರೆ ನಮ್ಮ ಬಲವ ಕಡಿಮೆ ಮಾಡೋದು ಮುರಾರಿ. ಕಡುರೋಸಗೊಂಡ ಅಭಿಮಾನ ಪುರಿತಮಾನ ಕೀರ್ತಿ ವಹಿಸಬೇಕೆಂದು ಆತುರದಿಂದ ವೈರಿಗಳ ಮೇಲೆ ಸರಗಳ ಮಳೆಯನ್ನು ಸುರಿಸಿ ಕದನವನ್ನು ಮಾಡಬೇಕು. ಇಂಥದ್ದನ್ನು ಬಿಟ್ಟು ವೈರ್ಯಂ ನನದರೆ ಕೀರ್ತಿ ಬರುವುದು ಹೇಗೆ? ಎನ್ನ ಗಾಂಡಿಯಂ ತೀಡಿ ತಾಮ್ರ ಕೇತುವಿನ ಮೇಲೆ ಸುರಿಬನ್ನೋಡು. ಇನ್ನು ಮುಗಿತು ಅವನ ಸೌರ್ಯ ಮುರಾರಿ. ತಾಮ್ರಧ್ವಜ ನಾನು ಪರಾರಿ. ಏಜನ ದೂರ ಅವನ ರಥ ಮಿಂದಿಸಿ ನೋಡು ಮಾನವ. ನೋಯಿಯ ಈ ರಣರಂಗದ ವಿಸ್ತಾರವ. ಅರತೆ ಬಿದ್ದರುಂಡ ಮುಂಡಗಳ ದಂಡಿಯಾಗಿ ಬಿದ್ದರುಂಡ ಪುಂಡರೀಕಾಕ್ಷನೇ. ವಿಂಡ ಬುದ್ಧಗಳಿಗೆ ದಂಡಿಯಾಗಿ ಉಣಬಡಿಸ ನೋಡುವ ಶುಭ ಶುಭ ನಂಗಳ ಕೃಷ್ಣ. ತಾಮ್ರಧ್ವಜನ ಬಿದ್ದಿರುವ ಸ್ಥಳಕ್ಕೆ ಜಾಗೃತಿಯಿಂದ ರಥವನ್ನು ಬಿಡು ಮಾನವ. ಮುರಿವನ ಗರ್ವ. ರಥವನ್ನು ಒಡೆಯುವ ನೀಲ ಮೇಘ ಸಾಮಾನನ್ನು ಬಿಡು. ನೀನು ಯಜ್ಞದ ಕುದುರೆಯನ್ನು ಬಿಟ್ಟುಕೊಟ್ಟು ನೀನು ನಗರಕ್ಕೆ ಓಡು. ನಿಮಗೆ ಅವಶ್ಯಕವಾಗಿರುವುದು ಕೃಷ್ಣನ ಪಾದಗಳ ಜೋಡು. ಒಡೆಯುವನ ಮುಕ್ತಿಗೆ ಬಿಡು. ನೀನು ಎಲ್ಲಿಗೆ ವೀಡಿಯೋ ಅರ್ಜುನ ಬಿಡು ನಿನ್ನ ಯಜ್ಞದ ವ್ಯಸನ. ತಾಮ್ರಧ್ವಜ ಕಳ್ಳನಂತೆ ನಮ್ಮ ಭೈರ್ಯಮೈ ತಾಮ್ರಧ್ವಜ ಎಲೈ ಧನುಷೇನೆ. ಭೈರ್ಯಮೈ ತಾಮ್ರಧ್ವಜ ಎಲೈ ಧನುಷೇನೆ. ಅಖಂಡ ಬಲವನ್ನು ಖಂಡಿಸಿ ಚಂಡ ವಿಕ್ರಮಂತ ಮೆರೆಯುವ ಎಲೈ ಪುಂಡ ತಾಮ್ರಧ್ವಜನೇ. ರಾಜ್ಯವಾಗಿ ಮೆರೆಯುವ ಕಿರೀಟಿಯ ಈ ಭೂಮಂಡಲದ ಗಂಟೆಗಲಿಗಳ ಕಂಡ ಅರಟ ಮಾರ್ತಂಡ. ಮುಂದಕ್ಕೆ ಬಿಟ್ಟು ಕಾಲ ಹಿಂದಕ್ಕೆಡವರ ಗಂಡ ಚಂಡಪುರ ಚಂಡಂ ಖ್ಯಾತಿಯಂ ಗಂಡ. ಈ ಕಾಲ್ಪನ್ಯಂ ಧರಿಸಿ ಹೋದನ್ನು ನಡೆದು ಸಾರ್ಥಕವೇನೋ? ಈ ಪ್ರಚಂಡನಾದ ಈ ಪಾತ್ರ ನಿನ್ನ ರುಂಡಂ ಗಗನ ಮಂಡಲಕ್ಕೆ ನಿನ್ನ ಖಂಡಂ ಕಿತ್ತಿ ಎಂಡುವುದರಿಗೆ ದಂಡಿಯಾಗಿ ಉಣಬರದಲ್ಲ ಈ ಮಂಡ. ಎನ್ನ ಯತ್ನದ ಕುದುರೆಯನ್ನು ಕಟ್ಟಿರುವ ತಂಡ ಎನ್ನು ಯುದ್ಧ ಮಾಡಿ ಏಕೆ ಸೈನ್ಯ ಗಂಡ ದಂಡ. ಭೈರ್ಯಮೈ ಮಧ್ಯಮ ಪಾಂಡವ. ಭೈರ್ಯಮೈ ತಾಮ್ರಕ್ಕೆ ಆತ್ಮ ಪೌರುಷವನ್ನು ಕೊಚ್ಚಿಕೊಳ್ಳುವ ಧೀರ. ಸಹಜವಾಗಿ ಕೊಚ್ಚಿಕೊಳ್ಳುವನು ಯಾರು ಅರಿಯಲಿಲ್ಲ ವಿಚಾರ ಮುರಹರಿಯ ಬೆಂಬಲದಿ ಸಾಹಸ ಕಾರ್ಯಗಳನ್ನು ಕೈದು ಕೀರ್ತಿ ಎಂಬುವ ಧೀರ. ದ್ರೌಪದನ್ನು ನಿರ್ಮಿಸಿದ ಮಚ್ಚ ಯಂತ್ರವನ್ನು ನವನೀತನ ಸೋರನ ಗುರಿಯುತ್ತ ಪಡೆದು ದ್ರೌಪದಿ ಎಂಬನ ಹರಿಯ ಪಡೆದು ನೀವು ಐವರ ಪತಿಗಳಾದರೆ ಐವರ ಪತಿಗಳೆಂದು ಸತಿಗಳ ಮರ್ಯಾದೆಯನ್ನು ಕಾಪಾಡದೆ ದುಶ್ವಾಸನ ಪಟ್ಟು ಪಿತಾಂಬರವನ್ನು ಸೆಳೆಯುವಾಗ ನಿಮ್ಮ ಪೌರುಷವನ್ನು ಎಲ್ಲೆಡೆಗಿತ್ತು. ಹಾಗೇ ಪ್ರಾರ್ಥನೆ ಎಲೈ ಬಡ ತಾಮ್ರಕ್ಕೆ ನೀನು ಇಂಥವನ ಗಯದೆ ಕೃಷ್ಣನ ನೆರಳಿನಲ್ಲಿದ್ದು ಕೀರ್ತಿಯನ್ನು ಸಂಪಾದಿಸಿದೆ. ಜಗದೀಶನ ಮರ ಮುರುಕಿ ಕಾಲಕಿಗೆ ನಿವಾಸಕರೆಂಬ ರಕ್ಕಸರಿಗೋಸ್ಕರವಾಗಿ ಯತ್ನದ ಕುದುರೆಯ ಬೆಂಗಾವಲಿಗೆ ನೀನೊಬ್ಬನ ಬಂದರೆ ಎನ್ನಂತ ವೀರಕ್ರೇಶ್ವರನನ್ನು ಎಲ್ಲಿ ಶೌರಿಕವೋ ನಮ್ಮ ಬೀದಿಯಿಂದ ಕೃಷ್ಣನ ಜೊತೆಗೊಂಡು ಬಂದಿರುವೆಯೋ? ನಿಮ್ಮ ಇಬ್ಬರನ್ನು ಬಿಡಿದು ನಮ್ಮ ತಂದೆಯಾದ ಮೈರತ್ನಗಳಿಗೆ ಅರ್ಪಿಸಲಿದ್ದರೆ ನಾನು ಮೈರತ್ನದಲ್ಲಿ ಸುತವಾಗಿ ಹುಟ್ಟಿ ಸಾರ್ಥಕವೇನು? ಹೇ ಪಾರ್ಥ, ಹೇ ತಾಮ್ರಕ್ಕೆ ನೀನವ ಸಮರ್ಥ ಮಾತ್ರ ಅರ್ಥ ಕಳೆದುಕೊಳ್ಳುವ ನಿಮಿತ್ತಾರ್ಥ ಇದರ
ಎಂದು ದೊರೆಯುವುದು ಪರಮಾರ್ಥ, ನಾನು ಮಾಡುವುದು ಹರಿಸಾರ್ಥ. ಇನ್ನು ಮಾತನಾಡದೇನು ವ್ಯರ್ಥ. ಪರಿವ್ಯಯವೈ ಅಖಂಡವನ್ನು ಖಂಡಿಸಿ ಚಂಡ ವಿಕ್ರಮನಂತ ಮೆರೆಯುವೈ ಕುಂಡ ತಾಮ್ರಧ್ವಜನೇ ಪರಿವ್ಯಯವೈ ಮಗ ಹೇಳಿದ ಮಗ ಅಂದರೆ ನನ್ನಂತ ಸಮರ್ಥನವೆಲ್ಲಂದು ಸ್ಥಿರವಾಗಿ ನಿಂತು ಕೀರ್ತಿಯಮಾದರು ನೀ ಕಾಣೆ. ಎನ್ನ ಯಜ್ಞದ ಕುದುರೆಯನ್ನು ಬಂಧಿಸಿ ಎತ್ತವಾಗಿ ಎನ್ನ ಸಮರ್ಥವನ್ನು ಹಾಳು ಮಾಡಿದೆಯ ಚಡಮಗೆ. ಲೋಕವಿದ್ದ ಕಾರ್ಯಾತ್ಮಕವಾದ ಕಾರ್ಯಗಳನ್ನು ಮಾಡ್ತಾ ಸಮರ್ಥನ ಆಗಿರುವನು ಇದರ ಮನವನ್ನು ಅರಿಯದೆ ತಾಪಕೇತಿಗೆ ನಿನ್ನ ನಾಯಿಗೆ ವಂಶೀ ಯವನ ಸದನಕ್ಕೆ ಸೇರಿಸಿಬಿಡಲು ಮೂಡ ಮನಿಜ ವ್ಯಸ್ತಿಗೆ ಮಾತನಾಡುವುದು ಐದು ಅಮೃತ ಅರ್ಜುನ, ನೀನು ಸರಿತೀರನೆನ್ನುವುದು ನನಗೆ ಮೊದಲೇ ಗೊತ್ತು. ಮುಕ್ಕಳನಂಗೆ ತಿರುವ ತುಟಿ ಮೀಸಿ ಅಂತಿಡಗಡೆ ನಾನು ಒಪ್ಪುವನೆ. ಜಗದೀಶನ ಮರಮುರುಕಿ ಕಾಲಕ್ಕೆ ನಿವಾತಕ ನಮ್ಮ ರಕ್ತಕರಗೋಸ್ಕರವಾಗಿ ಶಾಸ್ತ್ರವನ್ನು ಕೊಟ್ಟಲಾಗಲಿ ನಿನ್ನ ಪರಾಕ್ರಮಕ್ಕೆ ಆದರ ಕೊಟ್ಟಿರುವನ ಕೃತಿವಾಸವನ್ನು ಮೆಚ್ಚಿಸಿ ನೀನು ಕೈವಲ್ಯವನ್ನು ಪಡೆದ ಧೀರ. ಬಾಮೈದನ್ನು ಬಿಡಿಸಬಾ ಬೇಗನೆ. ಎಲ್ಲ ಮಿಕ್ಕಿ ಮೀರಿದ ಕಕ್ಕಳದ ಪಡೆಯುವ ಮರುಕಟ ಸ್ವರೂಪರಂತಿರುವ ಸಾಮ್ರಾಜ್ಯದ ರಾಜಕುಮಾರನೇ, ಅಹೋ ಪರಮಾತ್ಮನೇ, ಅಹೋ ಬಂಡನೆ, ಎಲ್ಲ ಹೆಸರಾಗೆ ಐಶ್ವರ್ಯದ ಜ್ಞಾನದ ಕಣ್ಣು ತೆರೆದು ಮಾತನಾಡು. ಸಾಮ್ರಾಜ್ಯದ ರಾಜಕುಮಾರ, ನಿನಗೇಕೆ ಐಶ್ವರ್ಯದ ಮದ ವೀರ? ಅಹೋ ಗೋಕುಲ ಕೃಷ್ಣ, ಅಹೋ ತಾಮ್ರಧ್ವಜನೇ, ನೀನು ದೇವ ಸಂಬುತನೆಂದುವುದು ನನಗೆ ಮೊದಲೇ ಗೊತ್ತು. ಆದರ ಮಾನವ ಜನ್ಮವೆತ್ತಿ ಮಾನವ ಧರ್ಮದಿಂದ ಸಂಚರಿಸುತ್ತಾ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳಿಂದ ನೀನು ಅರಿಷಡ್ವರ್ಗಕ್ಕೆ ಮನವಿಟ್ಟು ಮಾನವನ ನೀನು ದೇವತನಾಗವನೇ. ಅದೇ ಕೃಷ್ಣ, ಅಹೋ ತಾಮ್ರಧ್ವಜ ರಾಜಕುಮಾರ, ನೀನೇ ಪಕ್ಷಿವಾಹನನಾಗಿದ್ದರೆ ನಿನಗೆ ಪಕ್ಷಪಾತಗಳು ಇರುವುದೇ. ನೀನೇ ಗರಡ ಗಮನನಾಗಿದ್ದರೆ ನಿನಗೆ ಎರಡು ಬುದ್ಧಿಗಳು ಇರುತ್ತಿದ್ದವೆ. ಯಾವ ಭಕ್ತರನ ದುಃಖರನ ಸಿದ್ಧಿಯಿಂದ ನಡೆಯುವನೋ ಅಂತವನನ್ನು ಮಾತ್ರ ನೀನು ಉದಾಸೀನನ್ನು ಮಾಡುತ್ತೀಯ. ನಿನ್ನ ಜಾಲಚೋರ ಲಕ್ಷಣಗಳೆಲ್ಲ ನಾನು ಬಲ್ಲೆನೋ. ಗೊಲ್ಲ ಸಾಹಿತ್ಯ ಯುದ್ಧಗಳು ಸಾಹಿತ್ಯವಾಗಲರಿಯುವ ಬರಿದೇ ನಿನ್ನ ಭುಜಂಗಳವನ್ಬಿಟ್ಟು ಯಥೋಚಿತ ಜರಾಚಂದನ ದಬ್ಬಿಗೆ ತಾಳಲಾರದ ಓಡಿ ಹೋಗಿ ನೀನು ಹಬ್ಬಿಯೊಳ ಅಡಗಿದ್ದೆ. ಕೊನೆಗೆ ಭೀಮಸೈನ್ಯದಿಂದ ನೀನು ಅಂತ್ಯಗೊಳಿಸಿದೆ. ಹೇ ಗೊಲ್ಲ ಕುಲೋದ್ಧಾರಕ, ನೀನು ಬೆಳ್ಳ ಮುದ್ದಗಳ ಒಡನೆ ಯುದ್ಧವನ್ನು ಮಾಡಬಲ್ಲೆ. ಎನ್ನಂತ ಯುದ್ಧ ವೀರನ ಸನ್ನಿಧಿಯಲ್ಲಿ ನಿನಗೆ ಯುದ್ಧವನ್ನು ಕೊಡಲು ಸಾಧ್ಯವಿಲ್ಲ. ಇದು ಅಲ್ಲದೆ ಪಾಂಡವರ ಕೂಳಿನ ಆಳಾಗಿ ಪಾಂಡವರ ಬಳ್ಳಿಗೆ ಬೆಳಕಾಗಿ ಭಕ್ತರಿಗೆಲ್ಲ ಕೊಲ್ಲುವುದು ನಾನೇ, ಕೊಲ್ಲಿಸಿದರು ನಾನೇ, ಎಲ್ಲವೂ ನಾನೆಂದು ಇಲ್ಲದಲ್ಲ ಗೀತೆಯನ್ನು ಹೇಳಿ ಬರದ ಯುದ್ಧದ ರಕ್ತದ ಕಾಲವನ್ನು ಹರಿಸಿ ಈ ದೋಷ ನಿವಾರಣೆಗೋಸ್ಕರವಾಗಿ ಅಶ್ವಮೇಧ ಯಾಗವನ್ನು ಮಾಡಿರೆಂದು ಹೇಳಿ ಯಾಗ ಮೈಗಾವಲಿಗೆ ಹಿಂಬಾಲಿಸಿ ಬಂದಿರುವೆಯೇ ಹೇಗೆ? ಎಲ್ಲ ಕಾರಣಕರ್ತ ನೀನಾದಲ್ಲಿ ಯಜ್ಞವನ್ನು ಆರಂಭಿಸಿರೆಂದು ಧರ್ಮರಾಜನಲ್ಲಿ ಹೇಳಿದ್ದು ಪ್ರಾರಂಭದ ಪರಿಪಾಠವು ನಿನ್ನದ ಕೃಷ್ಣ. ನಿನ್ನಲ್ಲಿ ಕೂಡ ಇಂಥ ಮಾಯವಿದ್ಯೆಗಳು ಅನೇಕವಿದ್ದಂತೆ ಕಾಣುತ್ತದೆ. ಇದರಲ್ಲಿ ಪ್ರಯೋಜನವಿದ್ದಂತೆ ತೋರುತ್ತದೆ. ನನ್ನನ್ನು ಭಕ್ತನೆಂದು ಭಾವಿಸಿದ್ಯಾ ಅಥವಾ ವೈರಿ ಎಂದು ಭಾವಿಸಿದ್ಯಾ ಕೃಷ್ಣಮೂರ್ತಿ? ತರುವನು ನಮ್ಮ ತಂದೆಯ ಕೀರ್ತಿ. ತಾಮ್ರಧ್ವಜ, ಓ ನಾರಾಯಣ, ಧರ್ಮ ಅಧರ್ಮ ಪರಿಶೀಲನೆ ಮಾಡಿಸಿಕೊಳ್ಳುವಷ್ಟು ಪ್ರಾಣ ಅಧರ್ಮರಿಗೆ ತಿಳಿಯದು. ತಾಮ್ರಧ್ವಜ ರಾಜಕುಮಾರ, ಓ ಪರಮಾತ್ಮ, ಪಾಂಡವರ ಪಕ್ಷನೆಂದರೆ ಪರಿಶುದ್ಧವಾದ ಪಕ್ಷದವನು. ಅದನ್ನು ನೀನೇ ತಿಳಿದುಕೊಂಡು ನೋಡು.
ಅಂದರೆ ಧರ್ಮದ ಪಕ್ಷದವನು. ಜ್ಞಾನದ ಕಣ್ಣು ತೆರೆದು ಮಾತನಾಡು ಸಾಮ್ರಾಜ್ಯದ ರಾಜಕುಮಾರ, ನಿನಗೆ ಐಶ್ವರ್ಯದ ಮದ ವೀರ. ಆಹೋ ಮಧುಸೂದನ, ಏತಕ್ಕೆ ಸಾಮ್ರಾಜ್ಯದಲ್ಲಿ ವಾತಾನ? ನಮ್ಮ ಯಜ್ಞದ ಕುದುರೆಯನ್ನು ಬಂಧಿಸಿದ ಮೇಲೆ ಇವನ ಯಮಿಗೆ ವೈರ್ಯನ ಆದನಾಗಲಿ ಬೇರೇನಿಲ್ಲ. ಮೊದಲು ಇವನನ್ನು ಬಂಧಿಸಿ ಕಪ್ಪಂ ಕೈಗೊಂಡು ಬಂದ ತರವಾಯ ಯಾಗ ಮುಗಿಸ ಮುಹೂರ್ತದಲ್ಲಿ ಮೊದಲು ಇವನನ್ನು ಬಂಧಿಸಿ ಕಪ್ಪಂ ತೆಗೆದುಕೊಂಡು ಹೋಗಲು ಮೇಲೆ ತಪ್ಪದೇಗಿರಿಯಿಂದ ತರ್ಪಂ ಖಂಡಿಸಿ ಮತ್ತೆ ಪಾಂಡವನು ಕಾಲ್ಪೆಣ್ಣಿಯನ್ನು ಧರಿಸಿದ್ದಕ್ಕೆ ಸಾರ್ಥಕ ಪಡೆಯವನು. ಜಾಗೃತಿಯಿಂದ ಸಮಾನ ಮಾಡ ತಾಮ್ರಧ್ವಜನೇ ಬಂದು ಹೋಗಿ ದುರ್ಗಂಧ ಎಲಾಯಿ ಮಧ್ಯಮ ಪಾಂಡವ, ಎಲಾಯಿ ಬಣದವನಿಗೆ ಬೆದರಿಕೆಗೆ ನಾನು ಎದುರುವನಲ್ಲ, ನಿನ್ನ ಬೆದರಿಕೆಗೆ ನಾನು ಬೆದರುವನಲ್ಲ. ವೇದ ಗುಂಡಿಗೆಯ ಒಳಗೆದ್ದ ನಿನ್ನ ಕೂರ್ಕೆಲೆಗಳಿಗೆ ನಾನು ಮೂರ್ಛವಾಗಿ ಬಿದ್ದರೆ ಎಲ್ಲ ಗುಂಡಿಗೆಯ ಸಾಹಸದಿಂದ ಚೇತರಿಸಿಕೊಂಡು ಎದ್ದು ನಿನ್ನ ಬಂಡದಳದ ಕಾಲು ಖಂಡಿಸಿರುವುದು ನೋಡು. ಅಥವಾ ಅಥವಾ ನನ್ನ ಕಾಲ್ಪೆಂಡಿಗೆ ದಡ್ಡದೋ ಅಥವಾ ನಿನ್ನ ಕಾಲ್ಪೆಂಡಿಗೆ ದಡ್ಡದೋ ಮತ್ತು ನಿನ್ನ ಕಾಂಡಿವಿ ದಡ್ಡದ ಅಥವಾ ನನ್ನ ಸಾಹಸವ ದಡ್ಡದ ಅರ್ಜುನ ಬಿಡುಗಡೆ ಒಳಗಜ್ಜನ. ಅರ್ಜುನ ನಾರಾಯಣ, ಇವನ ಮಿಕ್ಕಿ ಮೀರದವನು. ಇವನ ಸಕ್ಕ ನಡಗಿಸಲು ನಿನ್ನ ಪಾಶುಪಶಾಸ್ತ್ರವನ್ನು ಬಿಡು, ನನ್ನ ಸುದರ್ಶನ ಚಕ್ರವನ್ನು ಬಿಡುವೆನು. ಏಕಕಾಲದಲ್ಲಿ ಇಬ್ಬರು ಪ್ರಯಾಣ ಬಿಟ್ಟಿವೆಂದರೆ ಆಜ್ಞೆ ಅವನ ತಡೆಯಲಾರದೆ ಸುಮ್ಮನೆ ಶರಣಾಗತನಾಗುವನು. ಅರ್ಜುನ ಇದೇ ನೋಡು ಸಮಯೋಚನ. ಅಹೋ ನರನಾರಾಯಣರೇ, ಸಾಮ್ರಾಜ್ಯದ ರಾಜಕುಮಾರನೇ, ನಿಮ್ಮ ಯೋಚನೆಗಳೆಲ್ಲ ನಾನು ಬಲ್ಲೆನು. ಅಹೋ ಅರ್ಜುನ, ನಿನ್ನ ಪಾಶುಪಶಾಸ್ತ್ರವನ್ನು ಈ ಎಲ್ಲ ಸರ್ಪಾಸ್ತ್ರದಿಂದ ಖಂಡಿಸಿರುವುದು ನೋಡು. ನಿನ್ನ ಅಹೋ ನಾರಾಯಣ, ಅಹೋ ತಾಮ್ರಧ್ವಜನೇ, ನಿನ್ನ ಸುದರ್ಶನ ಚಕ್ರವು ದುರ್ಮಾರ್ಗರನ್ನು ನಾಶ ಮಾಡುವುದಾಗಲಿ ಸಣ್ಣ ಮಾರ್ಗರನ್ನು ಏನು ಮಾಡಲಾಗದು. ನಿಮ್ಮ ಚಕ್ರಗಳನ್ನು ಮೊದಲು ಬಿಡರಿ, ಇಂಥವನ್ನ ಮಾಡರಿ. ಯುದ್ಧಕ್ಕೆ ನಿಲ್ಲು ಮಂಡ, ಆರಿಸುವೆನು ನಿನ್ನೆ ರುಂಡ. ಯುದ್ಧಕ್ಕೆ ನಿಲ್ಲು ಮಂಡ, ಸಾರಥಿ ನೋಡಿದೆಯಾ ನರನಾರಾಯಣರ ಕಥೆ? ನೋಡಿದ್ರೆ ಒಬ್ಬತಿ ಕೃಷ್ಣನ ಎಲೆಗೆ ವಿರಾಟ ಸ್ವರೂಪವನ್ನು ತೋರಿಸಿದ್ದರಿಂದ ದೇವರನ್ನು ನಂಬಿ ಪುರಸ್ಕರಿಸಿದ್ದನು. ನರನಿಗೆ ಸಹಾಯಕಾರಿಯಾಗಿ ಬಂದು ವೈರತ್ವವನ್ನು ಸಾಗಿಸಿದ್ದರಿಂದ ಯುದ್ಧ ಮಾಡಬೇಕಾಯಿತು. ತತ್ ಪ್ರಯುಕ್ತ ಕೃಷ್ಣ ಅರ್ಜುನರು ಎಲ್ಲ ತಪ್ಪಿಗೆ ಮುಗಿಸಿ ಬಿದ್ದರು. ಇವರ ಸುದ್ದಿ ಎಲ್ಲಿಗೆ ಇವರ ಸುದ್ದಿ ಎಲ್ಲಿಗೆ ಏರಬೇಕು? ಪಾಂಡವರ ಅಶ್ವಮೇಧದ ಈ ಕುದುರೆಯನ್ನ ನಮ್ಮ ತಂದೆಯಾದ ವೈರತ್ವದಲ್ಲಿ ಅರ್ಪಿಸಿದ ನಾರಾಯಣನ್ನ ನಾನು ಓರ್ವನೆ ಕತ್ತಲೆಂದು ಜೈಬೇರೆ ಹೊರಿಸಿ ಸಾರಥಿ ಹೊರಿಸಿ ಜೈಬೇರೆ ಸಾಕಟ್ಟು ಅದೇ ಪ್ರಕಾರವಾದ ನಮ್ಮ ಈರ್ವರನ್ನು ಮೋಸಗೊಳಿಸಿ ಕಳ್ಳನಂತೆ ನಮ್ಮ ಕುದುರೆಯನ್ನು ಕತ್ತು ಮಾಯುವ ಎಲಾಯಿ ಗುರುತಿಸುವ ನೀನು ಎಲ್ಲಿ ಒಕ್ಕದ ನಿನ್ನ ಹುಡುಕಿ ಒಕ್ಕಲಿಕ್ಕಿ ಕುದುರೆ ಮುಗಿಸುವವರಿಗೆ ಎಲ್ಲಿಗೆ ಉಕ್ಕುವಾರಸವು ತಕ್ಕದ ಕೃಷ್ಣ ರಥವನ್ನು ವಾಯುವೇಗಕ್ಕಿಂತ ಮಿಂಚಿ ಬಿಡುವಂತ ನಾರಾಯಣ ಮಾಡುವನ ತಾಮ್ರಧ್ವಜನ ಪ್ರಾಣ ಅರ್ಜುನ ನಿನ್ನ ಇಷ್ಟದಂತಾಗಲಿ.
ಜಗನ್ನಾಥ ನೀನು ಹೇಳುವ ಮಾತು ಅದ್ಭುತ. ಹಾ ಛತ್ರನಾಯನ ಬಲವನ್ನು ಮುರಿದಕ್ಕಿ ವಿಕ್ರಮಾಂಕಿತ ನಮ್ಮ ಹೆಸರು ಪಡೆದು ಇಂದಿಗೆ ಮಾತ್ರವಾಯಿತು. ಎನ್ನ ಧ್ವಜದ ಪದಾಕಿಯನ್ನು ಕಿರುರಂದು ವಧಿಸಿದನು. ನನ್ನ ಓಡಿಸಿಕೊಳ್ಳದನು ಅಲ್ಲದೆ ನಿನ್ನ ಚಕ್ರವನ್ನು ನಿರ್ಲಕ್ಷಿಸಿ ಎತ್ತರ ತಪ್ಪಂತ ಮಾಡಿದನು. ಇವನಂತ ಭಕ್ತನ ಮಗನು ಕಾಣೆನೋ ನಾರಾಯಣ. ನರನಾರಾಯಣನೊಬ್ಬ ಗೆದ್ದ ಮೇಲೆ ಇವನ ತಂದೆಯ ಭಕ್ತಿಯು ಎಷ್ಟು ಮಟ್ಟಿಗಿರುವುದು ನಾ ಕಾಣೆನೋ ದೇವ. ನನ್ನ ಅಪರಾಧವನ್ನು ಮನ್ನಿಸು. ನಾನು ದುಡುಕಿದ್ದಕ್ಕೆ ನಿನ್ನ ಭಕ್ತನ ಮಗನಿಂದ ಪರಾಜಿತನಾದನು. ಧರ್ಮರಾಯನ ಯಜ್ಞವಾಯಿತು ಯಜ್ಞವು ಜರಿಸಲು ಬಾಯದೇವರ ಮಧುಸೂದನ ಉಳಿಸುವ ಪಂಚಪಾಂಡವರ ಪ್ರಾಣ. ಕುಮತತಿ ಆಟ ನೋಡ್ಲಿಕ್ಕೆ ಚೆನ್ನಾಗಿರಲಿಲ್ಲ. ಶಿಸ್ತು ಅಂತಂದ್ರೆ ಏನಂದ್ರೆ ಇವತ್ತಿನ ದಿವಸ ನೀವು ಶಿಸ್ತಾಗಿ ಇದ್ರಿ, ಎಲ್ಲರೂ ಬೇವೂರರಿದ್ದಾರೆ, ಆ ಕಾರಣ ಶಿಸ್ತಾಗಿ ಇದ್ದಾರೆ ಅಂತ ನನ್ನ ಭಾವನೆ. ಯಾಕಂತಂದ್ರೆ ಬೇವೂರಾಗ ನಾವು ಯಾವುದನ್ನ ಕೇಕೆ ಹೊಡೆಯೋದು, ಗೊಳ್ಳೆ ಹಾಕ್ಸೋದು ಇಂಥವು ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಶಾಂತ ಚಿತ್ತರಾಗಿ ನೋಡಿದ್ದೀರಿ. ಇದೇ ರೀತಿ ಎಲ್ಲರಿಗೂ ಸಹಕಾರ ಕೊಡ್ರಿ, ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸ್ರಿ. ನೀವು ಕಲಾವಿದರನ್ನ ಪ್ರೋತ್ಸಾಹ ಮಾಡ್ತಾ ಈ ಕಲೆಯನ್ನು ನಾವು ನೀವು ಎಲ್ಲರೂ ಸೇರಿ ಉಳಿಸ್ಬೇಕಾಗಿದೆ. ಈ ಕಲೆ ಉಳಿಸ್ತಾ ಇದ್ರೆ ಏನಾಗುತ್ತೆ ಅಂದರೆ ನಮ್ಮ ಅನಕ್ಷರಸ್ಥರಿಗೆ, ಹಳ್ಳಿಗಾಡಿನ ಜನಕ್ಕೆ ತಲೆಯಲ್ಲಿರ್ತಕ್ಕಂಥ ಮೊಬ್ಬು ಹೋಗೋದಿಲ್ಲ. ಇಂಥ ಸಾಹಿತ್ಯನ ಗಟ್ಟಿ ಹಾಕಿ ಕಂಠಪಾಠ ಮಾಡಿ ಇದನ್ನು ಪ್ರದರ್ಶನಕ್ಕೆ ಕೊಡ್ತಾರಂದ್ರೆ ಅವ್ರ ತಲೆಯಲ್ಲಿ ಇರ್ತಕ್ಕಂಥ ಜಿಡ್ಡೆಲ್ಲ ಹೋಗುತ್ತೆ. ಒಂದು ಭಜನೆ ಮಾಡಿದ್ರೆ ಹೋಗುತ್ತೆ, ಒಂದು ಬಯಲಾಟ ಆಡಿದ್ರೆ ಹೋಗುತ್ತೆ, ಒಂದು ಕೋಲಾಟ ಆಡಿದ್ರೆ ಹಾಕಿದ್ರೆ ಹೋಗುತ್ತೆ. ಸಾಹಿತ್ಯ ಮಾತಾಡ್ತಾ ಇದ್ದಂಗೆಲ್ಲ ಏನಾಗುತ್ತೆ ಅಂದರೆ ಮನುಷ್ಯನ ಪ್ರಜ್ಞೆ ಸ್ವಚ್ಛವಾಗುತ್ತೆ. ಮನುಷ್ಯನ ಪ್ರಜ್ಞೆ ಸ್ವಚ್ಛವಾಗೋದು ಅದರಲ್ಲೇ ನಮ್ಮ ಭಾರತೀಯ ನೀತಿ, ಪಾಂಡವರೆಂದರೆ ಯಾರು, ಕೌರವರೆಂದರೆ ಯಾರು, ತಾಮ್ರಧ್ವಜ ಯಾರು, ಪ್ರಮೀಳೆ ಯಾರು ಅಂತಕ್ಕ. ಓ ಕೃಷ್ಣ, ತಾಮ್ರಧ್ವಜ ಮೈಲಧ್ವಜ ಸಾಮಾನ್ಯ ವೀರನೆಂದು ತಿಳಿದಿದೆಯಾ? ಹೌದು ನಾರಾಯಣ, ಅವರು ಕೂಡ ನನ್ನ ಭಕ್ತರು. ನೀನು ಭಕ್ತನು, ಹೇಳುವನೆ ಕೇಳು ನಾರಾಯಣ. ನೀನು ಚೆನ್ನಾಗಿ ಹೇಳೋ. ಎತ್ತಿದೆ ಕೃಷ್ಣ ಅವತಾರ, ಎತ್ತಿದೆ ಕೃಷ್ಣ ಅವತಾರ, ಎತ್ತಿದೆ ಕೃಷ್ಣ ಅವತಾರ, ಎತ್ತಿದೆ ಕೃಷ್ಣ ಅವತಾರ. ಬಂದು ಗಮನ ನಿತ್ಯದಿ ಕಲಹಲು, ಭಕ್ತೋತ್ತಮನ ನಿತ್ಯದಿ ಕಲಹಲು, ಎತ್ತಿದೆ ಕೃಷ್ಣ ಅವತಾರ.
ಅಹೋ ಅರ್ಜುನ, ಆಹೋ ಕೃಷ್ಣ ಪರಮಾತ್ಮ, ನಾವು ಈ ರೀತಿಯಾಗಿ ಹೋಗಿ ತಾಮ್ರಧ್ವಜನಲ್ಲಿ ಯಜ್ಞದ ಕುದುರೆಯನ್ನು ಬಿಡಿಸಿಕೊಂಡು ಬರಲಾರೆವು. ಆದ ಕಾರಣ ನೀನು ವಿಜಯನಾಗಿದ್ದರಿಂದ ನೀನು ವಿಜಯ ಸರಮನೆಂದು, ನಾನು ಅರಿಯ ಆಗಿದ್ದರಿಂದ ನನ್ನ ಅರಿಯ ಸರಮನೆಂದು ಮಾರುವೇಷದ ಭರಿತರಾಗಿ ಕೊಡಲಾಗದ ದಾನವನ್ನು ಬೇಡಿ ಕೇಳೋಣ ನಡೆಯರೇ. ಪಾತ್ರ ದುರದಲ್ಲ ಅತಿ ಸಮರ್ಥ. ನಿನ್ನ ಇಷ್ಟದಂತಾಗಲಿ ಕೃಷ್ಣ ಪರಮಾತ್ಮ, ಹೋಗೋಣ ನಡಿ. ಅದೇ ರಮಣಿ ಕಲಕಿರವಾಣಿ, ಹೇಳುವರೆ ಕೇಳು. ಚೆನ್ನಾಗಿ ಹೇಳ ಪ್ರಿಯ. ಹರಿಯ ದರ್ಶನ ನಮಗಾಯಿತು, ಪರಮ ಪದವಿ ದೊರಕಿತು. ಹರಿಯ ದರ್ಶನ ನಮಗಾಯಿತು, ಪರಮ ಪದವಿ ದೊರಕಿತು. ಬಿರುದದಿ ನಾವು ಧ್ಯಾನವ ಮಾಡಿ, ಬಿರುದದಿ ನಾವು ಧ್ಯಾನವ ಮಾಡಿ, ಹರ್ಷವ ಹೊಂದುವ. ಹರಿಯ ದರ್ಶನ ನಮಗಾಯಿತು, ಪರಮ ಪದವಿ ದೊರೆಯಿತು. ಚೆನ್ನಾಗಿ ಹೇಳು. ವಾಹನಾಂಗಿಯ ಕೆಳೆ ಮಾರ ಜನಕನ ನಿಲೆ. ವಾಹನಾಂಗಿಯ ಕೆಳೆ ಮಾರ ಜನಕನ ನಿಲೆ. ಬಂದು ದರ್ಶನ ನೀಡಿದನು, ಹರಿಯ ದರ್ಶನ ನಮಗಾಯಿತು, ಪರಮ ಪದವಿ ದೊರೆಯಿತು. ಪರಮ ಪದವಿ ದೊರೆಯಿತು, ಪರಮ ಪದವಿ ದೊರೆಯಿತು. ಅಹೇ ರಮಣೆ ಕಲಕಿರವಾಣಿ, ರಮಣ, ನಾನು ಕೈಗೊಂಡಿರುವ 8ನೇ ಅಶ್ವಮೇಧ ಯಾಗವು ಆ ಶ್ರೀಕೃಷ್ಣ ಪರಮಾತ್ಮನ ಅಂತಃಕರಣದಿಂದ ವಿಘ್ನಗಳು ಬಾರದಂತೆ ವಿಜೃಂಭಣೆಯಿಂದ ಜರುಗಿಸಿ ಶ್ರೀಕೃಷ್ಣನ ಮೂರ್ತಿಯ ಪಾದ ಕಮಲಗಳನ್ನು ಎಂದು ಕಂಡಿನಿಂದ ಆತುರ ಮೆಚ್ಚಿದವು. ಇನ್ನು ನಾನು ನರ್ಮದ ತೀರದ ಹತ್ತಿರ ಯಜ್ಞ ಕಾರ್ಯವನ್ನು ಕೈಗೊಂಡಿರುವನು. ಇನ್ನಾದರೂ ಶ್ರೀ ಹರಿಯನು ದಯ ತೋರುವನು ಏನೋ ಕಾಂತೆ ಧೀಮಂತೆ. ಆಹೋ ಕಾಂತ, ಅಹೇ ರಮಣೆ, ನಾವು ಮಾಡುವ ದಾನ ಧರ್ಮ ಪರೋಪಕಾರಗಳಿಗಿಂತ ನಮ್ಮ ಮಗನಿಗೇನು ಅಪಜಯವಾಗುವುದಿಲ್ಲ. ಕಪ್ಪು ಕಾಣಿಕೆಯೊಂದಿಗೆ ಬರುವನು. ನೀನು ಚಿಂತೆ ಮಾಡಬೇಡ ಕಾಂತ, ಮಹಾಗುಣವಂತ. ಅಹೇ ಸತಿಯಾದ ಕುಮಾರವತಿ, ಪ್ರಿಯ, ನೀನು ನಿತ್ಯವೂ ಆ ಸತ್ಯಮೂರ್ತಿಯಾದ ಶ್ರೀ ಹರಿಯನನ್ನು ಧ್ಯಾನಿಸುವುದರಿಂದ ಹಾ, ಆತನ ಚಿತ್ತವು ಎನ್ನ ಮೇಲೆ ಇದ್ದಂತೆ ತೋರುತ್ತದೆ. ಹೌದು ಕಾಂತ. ಅದು ಯಾತಕ್ಕೆ ಎಂದರೆ ರಮಣಿ, ಅದು ಯಾತಕ್ಕೆ ಪ್ರಿಯ? ನಿನ್ನೆ ರಾತ್ರಿ ಎನ್ನ ಸ್ವಪ್ನದಲ್ಲೂ ಆತನ ವಿಗ್ರಹವು ಪೂಜೆ ಮಾಡಿದಂತಾಯ್ತು, ನಮ್ಮ ಇಷ್ಟದಂತ ಫಲಗಳು ಜರುಗಿದಂತಾಯ್ತು. ರಮಣಿ, ನೀನು ಚಿಂತಿಸಬೇಡಿ ಎನ್ನುವಷ್ಟರಲ್ಲಿ ನನಗೆ ಎಚ್ಚರವಾಯ್ತು. ಎನ್ನ ಸ್ವಪ್ನದಲ್ಲಿ ಆ ಭಗವಂತನ ದರ್ಶನ ಆದಂತಾಯ್ತು. ಕುಮದ್ವತಿ, ಈಗಿರುವುದು ನೋಡು ಆ ಭಗವಂತನ ರೀತಿ. ಆಹೋ ಕಾಂತ, ಅದೇ ರಮಣಿ, ಎಲ್ಲವೂ ಸ್ವಪ್ನದ ಅನುಭವದಂತೆ ನಡೆದರೂ ನಡೆಯಬಹುದು, ಇಲ್ಲವೇ ಎಲ್ಲವೂ ಆ ಸತ್ಯಮೂರ್ತಿಯ ಲೀಲೆ ಇಲ್ಲವೇ ಕಾಂತ, ಮಹಾಗುಣವಂತ. ಹೇ ಕುಮದ್ವತಿ, ಹೇಳುವಿನಿ ಕೇಳು. ಚೆನ್ನಾಗಿ ಹೇಳ. ವಾಹನಾಂಗಿಯ ಕೆರೆ ಮಾರ ಜನಕನ ನಿಲೆ.
ಕನಸಿನಲ್ಲಿ ಇಂದು ನನ್ನ ಕನಸಿನಲ್ಲಿ ಒಂದು ದರ್ಶನ ನೀಡಿದನು ಹರಿಯ ದರ್ಶನ ನಮಗಾಯಿತು ಪರಮ ಪದವಿ ದೊರೆಯಿತು ಹರಿಯ ದರ್ಶನ ನಮಗಾಯಿತು ಪರಮ ಪದವಿ ದೊರೆಯಿತು ಪರಮ ಪದವಿ ದೊರೆಯಿತು ಪರಮ ಪದವಿ ದೊರೆಯಿತು. ಅಹೇ ಸತಿಯಾದ ಕುಮದ್ವತಿ, ಪ್ರಿಯ ಯಾತಕ್ಕೆ ಭೀತಿ? ನಮ್ಮ ಸಮೀಪಕ್ಕೆ ಬಂದ ಯಾರು ಬಂದರು ನಮ್ಮ ಸಂಪತ್ತನ್ನು ತೆಗೆದುಕೊಂಡು ಹೋಗಲಾರರು. ನಮಗೆ ಯಾರ ಭಯವೂ ಏನಿರುವುದು? ಸಮೀಪಕ್ಕೆ ಬಂದ ನಂತರ ತಾನೇ ಗೊತ್ತಾಗುತ್ತದೆ ರಮಣಿ ಕಲಕಿರ ಪ್ರಾಣಿ. ದೈವ ದ್ರೋಹಿಯಾದ ಪುತ್ರ ಜನಕ, ಹೋ ಬಾಲಕ, ನಿನ್ನ ಆಜ್ಞೆಯ ಪ್ರಕಾರ ಯಜ್ಞದ ಕುದುರೆಯ ಬೆಂಧಾವಲಿಗೆ ಹೊರಟಿದ್ದೇನೆ ಅಷ್ಟೇ. ಹೋ ಬಾಲಕ, ದಾರಿಯಲ್ಲಿ ಪಾಂಡವರ ಕುದುರೆಯು ಮತ್ತು ನಮ್ಮ ಕುದುರೆಯು ಭೇಟಿಯಾದವು. ಆ ಕುದುರೆಯ ಪಡಿಯಲ್ಲಿ ಬರೆದಿರುವ ಲಿಖಿತವನ್ನು ನೋಡಿ ಆ ಕುದುರೆಯನ್ನು ಕಟ್ಟಿರುವನು. ಅಪ್ಪಯ್ಯ, ಹೋ ಬಾಲಕ, ಆ ಕುದುರೆಯ ಪಡಿಯಲ್ಲಿ ಬರೆದಿರುವ ಧರ್ಮರಾಯನ ಯಜ್ಞದ ಕುದುರೆಯಂತೆ ಆ ಕುದುರೆಯಿಂದ ಬಂದಿರುವ ಋಷಿಕೇತು ಪ್ರದ್ಯುಮ್ನ ಮೊದಲಾದ ರಾಜ ಪ್ರಮುಖವರನ್ನು ಗೆದ್ದು ಕಪ್ಪನ್ನು ಒಪ್ಪಿಸಿಕೊಳ್ಳುತ್ತಾ ಪಾಂಡವರಿಗೆ ಸಾರಥಿಯಾದ ಶ್ರೀಕೃಷ್ಣ ದೇವರು ಅದರ ಬೆಂಬಲವಾಗಿ ಬಂದಿದ್ದರು. ಜನಕ, ಹೋ ಬಾಲಕ, ತಕ್ಷಣ ಅವರನ್ನು ಬಂಧಿಸಿ ಕುದುರೆಯನ್ನು ಹಿಡಿದು ತಂದಿರುವ ತಂದೆ ಮತ್ತೇನು ಮುಂದೆ? ಅಲೈ ದೈವ ದ್ರೋಹಿಯಾದ ಪುತ್ರ, ಏನಿದು ನೀನು ಗೈದ ಚರಿತ್ರ? ಚೈತ್ರವನ್ನು ಮಾಡಿರುವಲ್ಲಪ್ಪಯ್ಯ. ಆ ಪರಮಾತ್ಮನನ್ನು ಯುದ್ಧವನ್ನು ಮಾಡಬಹುದೇ? ಅಲೈ ಮರಳೆ, ನಾವು ಯಜ್ಞವನ್ನು ಮಾಡುವುದು ಶ್ರೀ ಹರಿಯನನ್ನು ಕಾಣಬೇಕಂತಲ್ಲವೇ? ಅಲೈ ಕಂದನೆ, ಅಪ್ಪಯ್ಯ, ಎಲ್ಲ ಗರ್ಭದಲ್ಲಿ ಜನಿಸಿದ ಮೇಲೆ ಇಂಥ ಅನ್ಯಾಯ ಮಾಡಬಹುದೇ ತನಯ? ಇದು ಯಾವ ನ್ಯಾಯ? ಜನಕ, ಏನಿದು ನಿನ್ನ ಬೋಧಕ? ಓ ಬಾಲಕ, ಗುರು ಹಿರಿಯರಿಲ್ಲದೆ ದೈವವೇ ಇಲ್ಲ. ನಾನು ಪಕ್ಷ ವಹಿಸಿ ಸಮಪಕ್ಷಕನಾಗಿ ನಿಂತು ದಕ್ಷವಲ್ಲವೆಂದು ಯುದ್ಧವನ್ನು ಗೆದ್ದನು. ಓ ತಂದೆ, ಓ ಬಾಲಕ, ಗುರು ಹಿರಿಯರಾದರೇನು, ಸಾಕ್ಷಾತ್ ಪಕ್ಷಿವಾದನಾದರೇನು, ಯುದ್ಧಕ್ಕೆ ಆಪೇಕ್ಷದಿಂದ ಬಂದ ಪ್ರಬುದ್ಧರೊಂದಿಗೆ ಯುದ್ಧವನ್ನು ಗೆದ್ದು ಬಂದಿರುವ ಜನಕ, ಕೀರ್ತಿವೃದ್ಧಿಯಾಗುವುದಾಗಲಿ ಕುಗ್ಗುವುದಿಲ್ಲ. ಅಯ್ಯೋ ಕಂದ, ಓ ಜನಕ, ಶ್ರೀಮನ್ನಾರಾಯಣನ ಗೆಲ್ಲುವ ಕಾಲ ಎಲ್ಲರಿದ್ದರಿಂದ ಗೆದ್ದು ಬಂದಿರುವ ಜನಕ, ಜನಕ. ಅಯ್ಯೋ ಕಂದ, ತಾನಾಗಿ ಬಂದ ಕಾಮತ್ತನನ್ನು ಒಡೆದೋಡಿಸಿದಂತೆ ಆ ಶ್ರೀಕೃಷ್ಣ ಪರಮಾತ್ಮನು ದರ್ಶನ ಕೊಡಲು ಬರೆದಿದ್ದನೇನು? ಅಂತ ಯಾದ ವಾಗ್ನೆಯನ್ನು ರಣದಳು ಕಾದು ವೈರಿತ್ವವನ್ನು ಬೆಳೆಸಿದೆಯಾ ಕಂದ? ಆ ಪರಮಾತ್ಮನನ್ನು ಕರೆದಾರೆಂದರೆ ಈ ಕುದುರೆಯನ್ನು ಹಿಡಿದು ತಂದೆಯ? ಶ್ರೀಕೃಷ್ಣನ ಮನಸ್ಸು ನೊಂದಿಸಿದೆಯಾ? ನೀನು ನಿಂದಕನಾದೆ ತನಯ ಮಾಡಿದ ನಿಮ್ಮ ಜನಕನ ಮೇಲೆ ಅನ್ಯಾಯ. ಮಾತೆ ಕಂದ, ನಿನ್ನ ಆಜ್ಞೆಯ ಪ್ರಕಾರ ಯಜ್ಞದ ಕುದುರೆಯ ಬೆಂಧಾವಲಿಗೆ ಹೊರಟಿದ್ದೇನೆ ಅಷ್ಟೇ. ಓ ಅಮ್ಮಯ್ಯ, ಕುಮಾರ, ದಾರಿಯಲ್ಲಿ ಪಾಂಡವರ ಕುದುರೆಯು ಮತ್ತು ನಮ್ಮ ಕುದುರೆಯು ಭೇಟಿಯಾದವು. ಅವು ಪಡದಿರುವ ಧರಣಿ. ಕಂದ, ಆ ಕುದುರೆಯ ಪಡಿಯಲ್ಲಿ ಬರೆದಿರುವ ಲಿಖಿತವನ್ನು ನೋಡಿ ಆ ಕುದುರೆಯನ್ನು ಕಟ್ಟಿರುವನು. ಒಂದು ವೇಳೆ ಭಾರತದಲ್ಲಿ ನಮ್ಮ ಕುದುರೆಯನ್ನು ಕಟ್ಟಿದ್ದರೆ ನಾನು ಸುಮ್ಮನೆ ಬಿಡುತ್ತಿದ್ದೆ. ಹಾಗೆ ಅಮ್ಮಯ್ಯ, ಕುಮಾರ, ನಾನು ಯುದ್ಧವನ್ನು ಮಾಡಿ ಆ ಕುದುರೆಯನ್ನು ಹಿಡಿದು ಕಟ್ಟಿರುವನು ಮಾತೆ ಬಿಡುವಿಲ್ಲ ಮಾಡಬೇಕಾದಂತೆ. ಅಯ್ಯೋ ಕಂದ, ಎಂತ ಕಾರ್ಯವನ್ನ ಮಾಡಿ ಹಂಚಿಬಿಟ್ಟಿಯಲ್ಲ ಪುತ್ರ. ಕಾರ್ಯವನ್ನು ಜಯಿಸಿ ಬಂದಿರುವಮ್ಮಯ್ಯ. ಮಂದಿರಕ್ಕೆ ಕರೆದುಕೊಂಡು ಬಾಗಂದರೆ ಹರಿಯೊಡನೆ ಯುದ್ಧವನ್ನು ಬೆಳೆಸಿದೆಯಲ್ಲ ಕಂದ. ಕಂದ, ಅಮ್ಮಯ್ಯ, ಹೇಳುವಿನ ಕೇಳು. ಏನು ಸವಿಸ್ತಾರವಾಗಿ ಹೇಳಬಾರದೆ. ಎಂತ ಕಾರ್ಯ ಏನನ್ಯಾಯ
ನಾವು ಇದುವರೆಗೆ ಮಾಡಿದ ಪೂಜಾ ಫಲಗಳನ್ನು ಹಾಳು ಮಾಡಿಬಿಟ್ಟಿಯಲ್ಲ. ಪಾಂಡವರಿಗೆ ಪಕ್ಷ ವಹಿಸಿ ಬಂದಿದ್ದರಿಂದ ಯುದ್ಧವನ್ನು ಗೆದ್ದಿರುವನಮ್ಮಯ್ಯ. ಹರಿಯಡನೆ ಯಾರಾದರೂ ಕದವನ್ನು ಬೆಳೆಸುವುದು ಸಾಧ್ಯವೇ? ರಾಜ್ಯವಾಗಿ ಜಯಿಸಿರುವನು. ಹರಿಯಡನೆ ಕದವನ್ನು ಮಾಡಿ ಬಂದಿಯಲ್ಲ ಪುತ್ರ, ಇದೇನು ವಿಚಿತ್ರ. ಅಪ್ಪೋ ಅಮ್ಮಯ್ಯ, ಯಾತಕ್ಕೆ ನಿಂತ ಸಿಟ್ಟು? ಕಂದ, ನಾನು ನಿನ್ನ ಆತ್ಮೀಯ ಪ್ರಕಾರ ಯಜ್ಞದ ಕುದುರೆಗೆ ಬೆಂದಾವಲಿಗೆ ಬರಲಿದ್ದರೆ ಅಷ್ಟೇ. ಹೇ ಜನನಿ, ದಾರಿಯಲ್ಲಿ ನಮ್ಮ ಪಾಂಡವರ ಕುದುರೆಯು ಮತ್ತು ನಮ್ಮ ಕುದುರೆಯು ಭೇಟಿಯಾದವು. ಆ ಕುದುರೆಯ ಬಳಿಯಲ್ಲಿ ಬರೆದಿರುವ ಲಿಖಿತವನ್ನು ನೋಡಿ ಆ ಕುದುರೆಯನ್ನು ಕಟ್ಟಿರುವನು. ಅಮ್ಮಯ್ಯ, ಒಂದು ವೇಳೆ ಹೊರಗೆ ಒಂದು ವೇಳೆ ಮಾತ್ರ ನಮ್ಮ ಕುದುರೆಯನ್ನು ಕಟ್ಟಿದ್ದರೆ ನಿನ್ನ ನನ್ನನ್ನು ಸುಮ್ಮನೆ ಬಿಡುತ್ತಿದ್ದೆ. ಹಾಗೆ ಹೇ ಜನನೇ, ಕಂದ, ನಾನು ಯುದ್ಧವನ್ನು ಮಾಡಿ ಆ ಕುದುರೆಯನ್ನು ನೀನು ಕಟ್ಟಿದವಳನ್ನು ಜನನಿ ಬಿಡಿ, ನಿನ್ನ ಮನದಲ್ಲಿ ಕಟ್ಟನೆ. ಅಪ್ಪೋ ದೇವ, ಅಹೋ ತಾಮ್ರಧ್ವಜನೆ, ಎಲ್ಲ ಅಪರಾಧವನ್ನು ಮನ್ನಿಸು. ಮನ್ನಿಸಿರುವನು ತಾಮ್ರಧ್ವಜನೆ. ಪರಮಾತ್ಮ ಎನ್ನ ಅಪರಾಧವನ್ನು ಮನ್ನಿಸು. ಮನ್ನಿಸಿರುವನು ಮಾರುಧ್ವಜನೆ. ಅಪ್ಪೋ ಸ್ವಾಮಿ, ಎಲ್ಲ ಮನದ ಕೋರಿಕೆಯನ್ನು ಕೇಳು. ಅದು ಏನಂದರೆ, ಅದು ಏನು ತಾಮ್ರಧ್ವಜನೆ? ಎಲ್ಲ ಶರೀರವನ್ನು ಸಿಂಹಕ್ಕೆ ಆಹುತಿ ಕೊಡುವನು. ಓ ಸ್ವಾಮಿ, ತಂದೆ ಮಕ್ಕಳಿಗೆ ಭೇದವಿಲ್ಲವೆಂದು ಸುದ್ದಿಶಾಸ್ತ್ರವು ಸಾರುತ್ತಿರುವುದು. ನಾನು ಅಜ್ಞಾನ ಅಂಧಕಾರದಲ್ಲಿ ಇದ್ದ ಕಾರಣಗಳಿಗೆ ಪದವನ್ನು ಕೈದಿರಿ. ನನಗೆ ಇಕೋ ಯುದ್ಧವನ್ನು ಮಾಡುವುದು ಬೇಡ. ಸಿಂಹರಾಜನಿಗೆ ಕೊಟ್ಟು ಕೀರ್ತಿ ಪಡೆಯುವುದು ದೇವಾಲಯ ಪ್ರಭಾವ. ಅಪ್ಪ ತಾಮ್ರಧ್ವಜನೆ, ಓ ಪರಮಾತ್ಮನೇ, ಅಪ್ಪ ಮೈಲಧ್ವಜನೆ, ಅಮ್ಮ ಕುಮದ್ದತಿ, ನೀವು ನಿಜ ಭಕ್ತರೇ ಸರಿ. ನೀವು ಪಾಂಡವರು ಕ್ಷೇಮದಿಂದ ಬಾಳಿರಲಿ. ವೀರಾದಿ ವೀರರೇ, ರಣಸೂರರು. ಇಲ್ಲಿಗೆ ಅರ್ಜುನನ ಸೋಲು, ಪ್ರಮಿಳೆಯ ಡಬ್ಬ, ಭಕ್ತಿ ಶಕ್ತಿ ಯುಕ್ತಿಯ ಪ್ರದರ್ಶನ ಸಂಪೂರ್ಣಗೊಂಡಿತು. ಆ ಶ್ರೀ ಆಂಜನೇಯನು, ಶ್ರೀ ಮಾರಮ್ಮ ತಾಯಿ ನಮಗೂ ನಿಮಗೂ ಲೇಸನ್ನು ಉಂಟು ಮಾಡಲಿ. ಆ ತಾಯಿ ಈ ವರ್ಷದ ಮಳೆ ಬೆಳೆ ಚೆನ್ನಾಗಿ ಕೊಡಲಿ ಅಂತ ಈ ಬಯಲಾಟವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾರೆ.
ಸರಿ. ಚಂದಾನೆ ಮನ